ಏನ್ ವಿಶ್ವಾಸ ಇದೆ ಅಂದ್ರೆ ಈ ಬಾರಿ ಮುದ್ದನ್ಮೇಗೌಡರು ಖಂಡಿತವಾಗಿ 100ಕ್ಕೆ 100 ಗೆದ್ದಿದ್ದಾರೆ ಎನ್ನುವ ವಿಶ್ವಾಸ ನನಗೆ. ಹಾಗಾಗಿ ನಮ್ಮ ಪಾತ್ರ ಏನು, ಕೊರಟಗೆರೆ ಕ್ಷೇತ್ರದವರ ಪಾತ್ರ ಏನು, ನಮ್ಮ ಪುರವಾರ ಹೋಬಳಿಯವರ ಪಾತ್ರ ಏನು, ಇವತ್ತು ನಮ್ಮ ತಮ್ಮ ಉತ್ಸಾಹವನ್ನ ನೋಡಿದ್ರೆ, ಅಷ್ಟೊಂದು ಜನ ತಾಯಂದಿರು ಬಂದಿರ್ತಕ್ಕಂಥದ್ದನ್ನ ನೋಡಿದ್ರೆ ಪುರವಾರ ಹೋಬಳಿ ಹೈಯೆಸ್ಟ್ ಲೀಡ್ ಕೊಡ್ತೀರಾ ಅನ್ನುವಂತ ವಿಶ್ವಾಸ ನನಗಿದೆ. ಆದ್ರಿಂದ ನಾನು ಇವತ್ತು ತಮ್ಮಲ್ಲಿ ವಿನಂತಿ ಮಾಡಿಕೊಳ್ಳೋದು, ಒಬ್ಬ ಸಜ್ಜನ ರಾಜಕಾರಣಿಯನ್ನ ನಮ್ಮ ಕ್ಷೇತ್ರದಲ್ಲಿ ನಾವೆಲ್ಲ ಸೇರ್ಕೊಂಡು ಆರಿಸೋಣ ಅಂತಕ್ಕಂಥ ಮಾತನ್ನ ಹೇಳ್ತೇನೆ. ಅವ್ರು ಹೇಳಿದ್ರು, ಹಿಂದೆ ಸಂಸದರಾಗಿದ್ದಂತ ಸನ್ಮಾನ್ಯ ಬಸವರಾಜರವರು 5 ಬಾರಿ ಗೆದ್ದಿದ್ದಾರೆ ನಮ್ಮ ತುಮಕೂರಿನಲ್ಲಿ. ತುಮಕೂರು ಲೋಕಸಭೆ 5 ಬಾರಿ ಗೆದ್ದಿದ್ದಾರೆ, 3 ಬಾರಿ ಕಾಂಗ್ರೆಸ್ ನಲ್ಲಿ ಗೆದ್ದಿದ್ದಾರೆ. ನಾವೆಲ್ಲ ಅವ್ರಿಗೆ ಮತ ಹಾಕಿ ಗೆದ್ಸಿದ್ವಿ ಆಗ ಕಾಂಗ್ರೆಸ್ ನಲ್ಲಿದ್ದಾಗ. 2 ಬಾರಿ ಭಾರತೀಯ ಜನತಾ ಪಾರ್ಟಿಯಿಂದ ಗೆದ್ದಿದ್ದಾರೆ. ಈ 2 ಬಾರಿ ನಮ್ಮ ಕ್ಷೇತ್ರ ಬಂತು ಅವರಿಗೆ, ಅದಕ್ಕೆ ಮುಂಚೆ ಇರ್ಲಿಲ್ಲ. ನಾವು ಮತ ಅಲ್ಲಿ ಹಾಕಿದ್ದೆ ನಾನು ನಮ್ಮೂರಲ್ಲಿ. ಆದ್ರೆ ಒಂದೇ ಒಂದು ಪ್ರಶ್ನೆಯನ್ನ ಕೇಳ್ಬೇಕು ನಾವು, ಅವರು ಒಬ್ಬ ಸಂಸದನಾಗಿ ಏನ್ ಕೆಲಸ ಮಾಡಬೇಕೋ ಆ ಕೆಲಸವನ್ನ ಮಾಡಿದ್ದಾರೆ. ಇವತ್ತು ಕಾಂಗ್ರೆಸ್ ಪಕ್ಷ ಕಳೆದ ಬಾರಿ ಅವರು ಒಬ್ಬ ಸಂಸದ ಆಗಿದ್ರು ಕೂಡ ಅವರ ಟಿಕೆಟ್ ಅನ್ನ ತೆಗೆದು ಹಿರಿಯರಾದಂತ ದೇವೇಗೌಡರಿಗೆ ಕೊಟ್ಟರು. ನಾವು ಅವರು ಜಂಟಿಯಾಗಿದ್ದು, ಆ ಸಂದರ್ಭದಲ್ಲಿ ನಮ್ಮ ವರಿಷ್ಠರು ದೇವೇಗೌಡರನ್ನ ನಿಮ್ಮ ಕ್ಷೇತ್ರದಲ್ಲಿ ಗೆಲ್ಲಿಸಬೇಕು ಅಂತೇಳಿ ನಮಗೆಲ್ಲ ಆಜ್ಞೆ ಮಾಡಿ ಕಳಿಸ್ಕೊಟ್ರು. ಪಾಪ ಮುದ್ದನ್ಮೇಗೌಡರಿಗೆ ಟಿಕೆಟ್ ತಪ್ಪಿತು. ಆದ್ರೆ ಮುದ್ದನ್ಮೇಗೌಡರು ಬೇಸರ ಆದ್ರೂ ಕೂಡ ಮಾನ್ಯ ದೇವೇಗೌಡರವರಿಗೆ ಮತ ಹಾಕಿ ಅಂತೇಳಿ ಅಲ್ಲಲ್ಲೇ ಮಧುಗಿರಿಗೆ ಬಂದ್ರು, ಕೊರಟಗೆರೆಗೆ ಬಂದ್ರು, ವಡಗೇರಿನಲ್ಲಿ ಬಂದ್ರು. ಮಾನ್ಯ ದೇವೇಗೌಡರನ್ನ ಗೆಲ್ಲಿಸ್ಕೊಡಿ ಅಂತೇಳಿ ಅವ್ರ ಪರವಾಗಿ ಮತ ಕೇಳಿದ್ರು. ಅವ್ರು ವಿರುದ್ಧ ಮಾಡಲಿಲ್ಲ. ಆದ್ರೂ ಕೂಡ ದುರ್ದೈವ, ಅವರು ಸೋತರು. ಅವ್ರು ಯಾಕೆ ಸೋತರು, ಯಾರು ಸೋಲಿಸಿದ್ರು, ಅದೆಲ್ಲ ವಿಶ್ಲೇಷಣೆ ಈಗ ಮಾಡೋದಕ್ಕೆ ನಮಗೆ ಸಮಯ ಇಲ್ಲ. ಆದ್ರೆ ಮುದ್ದನ್ಮೇಗೌಡರಿಗೆ ಈ ಬಾರಿ ಮತ್ತೊಂದು ಅವಕಾಶವನ್ನ ನಮ್ಮ ವರಿಷ್ಠರು ಕೊಡಿಸಿದ್ದಾರೆ. ಈಗ ನಮ್ಮ ಕೆಲಸ ಏನು, ನಾವು ಅವ್ರನ್ನ ಮತ್ತೆ ಗೆಲ್ಲಿಸಿ ಕಳಿಸ್ಬೇಕು. ನನಗೆ ವಿಶ್ವಾಸ ಇದೆ, ಪುರವಾರ ಹೋಬಳಿ ನನ್ನ ತಾಯಿ ಊರಿದ್ದಂಗೆ. ನನ್ನನ್ನ ಬೆಳೆಸಿ ಸಾಕಿ ಇಲ್ಲಿವರೆಗೆ ದೊಡ್ಡವನ್ ಮಾಡ್ಬೇಕಾದ್ರೆ ನೀವುಗಳು ಕಾರಣ. 35 ವರ್ಷದಿಂದ ನನ್ನನ್ನ ಆಶೀರ್ವಾದ ಮಾಡಿದ್ದೀರಿ. ಈ ರಾಜ್ಯದಲ್ಲಿ ಕಾಂಗ್ರೆಸ್ ಅಧ್ಯಕ್ಷನನ್ನು ಮಾಡಿದವರು ನೀವು. ಅದು 8 ವರ್ಷ ಸತತವಾಗಿ ಕಾಂಗ್ರೆಸ್ಸಿನ ಅಧ್ಯಕ್ಷ ಸ್ಥಾನ ಆಗೋದಕ್ಕೆ ನೀವು ಕಾರಣ. ನಿಮ್ಮಿಂದ ಆಗಿರೋದು. ಮಧುಗಿರಿ ಜನ, ಕೊರಟಗೆರೆ ಜನ ಇವತ್ತು ನನಗೆ ಆಶೀರ್ವಾದ ಮಾಡಿದ್ದಕ್ಕಾಗಿ ರಾಜಕಾರಣದಲ್ಲಿ ಇಲ್ಲಿಯವರೆಗೆ ಬೆಳೆದಿದ್ದೇನೆ.